ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನೀವಾದರೂ ಲೋಕದ ಕಡೆಗೆ ಸೇರಿದವರಲ್ಲ. ಪ್ರಿಯರೇ, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಆತ್ಮಿಕ ಜೀವ ಪಡೆದ ವಿಶ್ವಾಸಿಗಳು ಈ ಲೋಕಕ್ಕೆ ಸೇರಿದವರಲ್ಲ. ಅವರು ತಮ್ಮ ಸ್ವಂತ ಸೊತ್ತು ಅಲ್ಲ. ಏಸು ತ್ಯಾಗದ ಮೂಲಕ ಏಸು ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಯೇಸು ಹೇಳಿದಂತೆ, ನಾನು ಲೋಕಕ್ಕೆ ಸೇರಿದವನಲ್ಲ, ಅಂತೆಯೇ ನನ್ನನ್ನು ಹಿಂಬಾಲಿಸುವ ಇವರೂ ಲೋಕಕ್ಕೆ ಸೇರಿದವರಲ್ಲ. ಸಂತ ಪೌಲರು ತಮ್ಮ ಪತ್ರದಲ್ಲಿ ಹೇಳ್ತಾರೆ, ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ಅಂದರೆ ದೇವರಿಗಾಗಿ ಮೀಸಲಾದವರು, ದೇವರ ಸ್ವಂತ ಜನ, ದೇವರ ಮನೆತನದವರು. ನೀವಿನ್ನು ಪರಾಕಿಯರು, ಪರದೇಶಿಗಳು ಆಗಿರದೆ ದೇವ ಜನರೊಂದಿಗೆ ಸಹಜೀವಿಗಳು ಆಗಿದ್ದೀರಿ. ಅಂದರೆ ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನ ಅಂದರೆ ಬೆಳಕಿನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಆದ್ದರಿಂದ ಪ್ರಿಯರೇ, ಇವತ್ತು ನಮ್ಮ ಐಡೆಂಟಿಟಿ ಏನೆಂದು ನಮಗೆ ತಿಳಿದಿರಬೇಕು. ನಾವು ದೇವರಿಗೆ, ಕ್ರಿಸ್ತ ಯೇಸುವಿಗೆ ಸೇರಿದವರು, ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿದವರು. ಆದ್ದರಿಂದ ಈ ಲೋಕ ಯೇಸು ಕ್ರಿಸ್ತರನ್ನು ಯಾವ ರೀತಿಯಲ್ಲಿ ದ್ವೇಷಿಸಿತೋ ಅದೇ ರೀತಿಯಲ್ಲಿ ಅವರ ನೈಜ ಹಿಂಬಾಲಕರನ್ನು ದ್ವೇಷಿಸುತ್ತದೆ. ಒಂದು ವೇಳೆ ಇನ್ನೂ ಈ ಲೋಕ ನಮ್ಮನ್ನು ಸ್ವೀಕಾರ ಮಾಡುತ್ತಿದೆಯಾದರೆ ಇನ್ನೂ ನಾವು ಎಲ್ಲೋ ಕಾಂಪ್ರಮೈಸ್ಡ್ ಲೈಫ್ ಅಥವಾ ಲೋಕದೊಡನೆ ಹೊಂದಿಕೊಂಡು ಬಾಳ್ತಾ ಇದ್ದೇವೆ. ನಾವು ಆತ್ಮಿಕ ಜೀವ ಪಡೆದು ಇನ್ನೂ ಲೋಕವನ್ನು ಮೆಚ್ಚಿಸುತ್ತಾ ಬಾಳೋದಾದರೆ, ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲವು ತೋರಿ ಕಾರ್ನಲಾಗಿ ಜೀವಿಸುತ್ತಾ ಬಾಳೋದಾದರೆ ಖಂಡಿತ ನಮಗೆ ದೇವರೊಡನೆ ಹಗೆತನವಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವಿಂದು ಇರೋದಾದರೆ ನಾವು ಪಶ್ಚಾತ್ತಾಪ ಪಡಬೇಕು. ನಾನು ವಿಶ್ವಾಸಿ, ನಾನು ಕ್ರೈಸ್ತಳು ಅಂತ ಹೇಳಿಕೊಳ್ಳುವ ನಾವು ಇವತ್ತು ಮಾನಸಾಂತರಗೊಳ್ಬೇಕು. ಲೋಕಕ್ಕೂ ದೇವರಿಗೂ ಅಥವಾ ದ್ರವ್ಯಕ್ಕೂ ದೇವರಿಗೂ ಒಟ್ಟಾಗಿ ಸೇವೆ ಮಾಡಲಾಗದು. ನೈಜ ಯೇಸು ಹಿಂಬಾಲಕರನ್ನು ಈ ಲೋಕದಲ್ಲಿ ತನ್ನ ಸ್ವಂತದವರೇ, ಕುಟುಂಬದವರಾಗಿರ್ಬೋದು, ಗೆಳೆಯರಾಗಿರ್ಬೋದು, ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಂದೆ, ಅವಮಾನಗಳು, ತಿರಸ್ಕಾರ, ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು, ಇದೆಲ್ಲವನ್ನು ಎದುರಿಸಲೇಬೇಕು. ಕಾರಣ ಆ ಜನರಿಗೆ ಪಿತನ ಪರಿಚಯ ಇಲ್ಲ, ಅವರಲ್ಲಿ ಆತ್ಮಿಕ ಅಂಧತ್ವವಿದೆ. ಇನ್ನೊಮ್ಮೆ ನಾವು ಕೂಡ ನೋಡಬೇಕು ಹೇಗಿದ್ದೆವು. ನಾವು ಅವರಂತೆ ಇದ್ದೆವು. ನಾವು ಅವರಿಗಾಗಿ ಪ್ರಾರ್ಥಿಸಬೇಕು, ಅವರನ್ನು ಪ್ರೀತಿಯಿಂದ ನೋಡಬೇಕು. ಯಾವ ರೀತಿಯಲ್ಲಿ ಸಂತ ಪೌಲರು ಸೌಲನಾಗಿರುವಾಗ ಕ್ರೈಸ್ತ ಸಭೆಯನ್ನು ದ್ವೇಷಿಸುತ್ತಿದ್ದನು, ಅದೇ ಸೌಲ ಕ್ರಿಸ್ತನ ಭೇಟಿಯಾದಮೇಲೆ, ಪೌಲನಾದಮೇಲೆ ಕ್ರಿಸ್ತನ ಹಿಂಬಾಲಕನಾದ, ತನ್ನ ಸ್ವಂತ ಜನರಿಂದ ತಿರಸ್ಕರಿಸಲ್ಪಟ್ಟ, ನಿಂದೆ, ಅವಮಾನ, ಕಷ್ಟ, ಏಟುಪೆಟ್ಟುಗಳಿಗೆ ಆತ ಒಳಗಾಗುತ್ತಾನೆ. ಆದರೂ ಆತ ಪವಿತ್ರಾತ್ಮ ಪ್ರೇರಿತನಾಗಿ ತನ್ನ ಸ್ವಾರ್ಥ ಕಾರ್ಯವನ್ನು ಮುಂದುವರಿಸುತ್ತಾನೆ. ಪವಿತ್ರಾತ್ಮ ಕೆಲವು ಸ್ಥಳಗಳಲ್ಲಿ ಸ್ವಾರ್ಥೀಕರಣಕ್ಕೆ ತಡೆ ಒಡ್ಡಿದಾಗ ಆತ ಅಲ್ಲಿ ವಿಧಿಯನಾಗ್ತಾನೆ. ಕೆಲವು ಕಡೆ ಪವಿತ್ರಾತ್ಮ ಕಳಿಸಿದಾಗ ಆತ ಹೋಗ್ತಾನೆ, ವಿಧಿಯನಾಗ್ತಾನೆ. ಪ್ರಿಯರೇ, ಇನ್ನು ಮೊದಲು ನಮಗೆ ನಮ್ಮ ಐಡೆಂಟಿಟಿ ಇನ್ ಕ್ರೈಸ್ಟ್, ಯೇಸು ಕ್ರಿಸ್ತರಲ್ಲಿ ನಾವು ಯಾರಾಗಿದ್ದೇವೆ ಎಂಬ ಒಂದು ಅರಿವು, ಮನವರಿಕೆ ನಮಗೆ ಆಗಬೇಕು. ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ನಾವು ಇನ್ನೂ ಯೇಸು ಕ್ರಿಸ್ತನವರಾಗಿಯೂ ಕಾರ್ನಲಾಗಿ ಅಥವಾ ಲೋಕದೊಡನೆ ಗೆಳೆತನದಲ್ಲಿ ಬದುಕ್ತಾ ಇದ್ದೇವಾ? ನಾವು ನೈಜ ಕ್ರೈಸ್ತರ, ವಿಶ್ವಾಸಿಗಳ? ಆಮೆನ್. ಪ್ರೈಸ್ ದ ಲಾರ್ಡ್.